ರಾಜ್ಯದಲ್ಲಿ 50 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಕ್ಯಾಟರಾಕ್ಟ್ ಸಮಸ್ಯೆ ಹೆಚ್ಚುತ್ತಿದ್ದು, ಭಯ ಮತ್ತು ಅರಿವಿನ ಕೊರತೆ ಇದಕ್ಕೆ ಮುಖ್ಯ ಕಾರಣ ಎಂದು ತಜ್ಞರು ಹೇಳಿದ್ದಾರೆ. ಪ್ರತಿ ವರ್ಷ ಜೂನ್ ತಿಂಗಳನ್ನು ಕ್ಯಾಟರಾಕ್ಟ್ ಅರಿವು ಮಾಸವಾಗಿ ಆಚರಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ನಗರದ ಅಗರವಾಲ್ ಕಣ್ಣಿನ ಆಸ್ಪತ್ರೆ ತಿಂಗಳಿಡೀ ಉಚಿತ ಕ್ಯಾಟರಾಕ್ಟ್ ತಪಾಸಣೆ ಶಿಬಿರ ನಡೆಸುತ್ತಿದೆ. ಬೆಂಗಳೂರಿನಲ್ಲಿ ಗುರುವಾರ ಅತ್ಯಾಧುನಿಕ ರೋಬೋಟಿಕ್ ಕ್ಯಾಟಲಿಸ್ಟ್ ಚಿಕಿತ್ಸೆಗೆ ಚಾಲನೆ ನೀಡಿ ಮಾತನಾಡಿದ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಕ್ಲಿನಿಕಲ್ ಸರ್ವೀಸಸ್ ಪ್ರಾದೇಶಿಕ ಮುಖ್ಯಸ್ಥರಾದ ಡಾ. ಅರ್ಚನಾ ಎಸ್. ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಕ್ಯಾಟರಾಕ್ಟ್ ಪ್ರಕರಣಗಳು ಹೆಚ್ಚುತ್ತಿವೆ. ಇದೊಂದು ಕಾಯಿಲೆಯಲ್ಲ, ವಯಸ್ಸಿನೊಂದಿಗೆ ಬರುವ ಸಹಜ ವಯೋಸಮಸ್ಯೆ. ಆದರೆ ನಿರ್ಲಕ್ಷಿಸಿದರೆ ಸಂಪೂರ್ಣ ದೃಷ್ಟಿ ನಷ್ಟವಾಗಬಹುದು. 40 ವರ್ಷ ವಯಸ್ಸಿನ ಬಳಿಕ ಕಾಲಕಾಲಕ್ಕೆ ಕಣ್ಣಿನ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆಯಬಹುದು. 2022-23ನೇ ಸಾಲಿನಲ್ಲಿ ಇಡೀ ರಾಜ್ಯದಲ್ಲಿ 4.2 ಲಕ್ಷ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲಾಗಿದ್ದು, ಇದು ಪರಿಸ್ಥಿತಿಯ ತೀವ್ರತೆಯನ್ನು ತೋರಿಸುತ್ತದೆ. ಭಾರತದಲ್ಲಿ ತಡೆಯಬಹುದಾದ ದೃಷ್ಟಿ ಸಮಸ್ಯೆಯಲ್ಲಿ ಕ್ಯಾಟರಾಕ್ಟ್ ಸಮಸ್ಯೆಯೊಂದೇ 50% ಪ್ರಕರಣಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು.
ಡಾಕ್ಟರ್ ಅರ್ಚನಾ, ಡಾಕ್ಟರ್ ಅಗರ್ವಾಲ್ ಸಾಯಿ ಹಾಸ್ಪಿಟಲ್ ಕೋಲ್ಸ್ ರೋಡ್ನಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ. ನಮ್ಮ ಈ ಬ್ರಾಂಚ್ನಲ್ಲಿ ಇವತ್ತು ಕೆಟಲಿಸ್ ಮಷಿನ್ ಅಂದರೆ ರೋಬೋಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ ಮಷಿನ್ನ ಓಪನಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಮೆಷಿನಲ್ಲಿ ಒಂದು 4-5 ಸ್ಟೆಪ್ಸ್ ಅಂದರೆ ಆಲ್ಮೋಸ್ಟ್ 50% ಆಫ್ ದ ಸರ್ಜರಿ ವಿಚ್ ಇಸ್ ಡನ್ ಬೈ ಡಾಕ್ಟರ್ಸ್ ಈಸ್ ಟೇಕನ್ ಓವರ್ ಬೈ ದ ಮಷಿನ್. ಕೆಟಲಿಸ್ ಆ್ಯಕ್ಚುಲಿ ಇದು 100% ರೋಬೋಟಿಕ್ ಸರ್ಜರಿ ಅಲ್ಲ, ಒಂದು 50% ರೋಬೋಟಿಕ್ ಸರ್ಜರಿ ಆಗುತ್ತೆ. Minimum 4 to 5 steps which are done in the cataract surgery is completely done by the machine. And one more important thing, surgery time. All the 4 to 5 steps are done in less than 20 seconds by the machine with high precision laser surgery. ನಾರ್ಮಲಿ ಡಾಕ್ಟರ್ಸ್ ಮಾಡುವಾಗ ಒಂದು 4-5 ನಿಮಿಷ ಬೇಕಾಗತ್ತೆ. ಸೊ ಆ ಎಲ್ಲ ಪ್ರೊಸೀಜರ್ಸು ಮಷೀನಲ್ಲಿ ಲೆಸ್ ದ್ಯಾನ್ 20 ಸೆಕೆಂಡ್ಸ್ನಲ್ಲಿ ಆಗುತ್ತೆ. ಆ್ಯಂಡ್ ಮೋರ್ ದ್ಯಾನ್ ಟೈಮ್ ಇಟ್ಸ್ ಆ್ಯಕ್ಯುರೇಸಿ. ನೀವು 1000 ಪೇಷಂಟ್ ಕೊಟ್ಟರು ಅದು 1000 ಪೇಷಂಟು ಅಷ್ಟೇ ಆ್ಯಕ್ಯುರೇಟಾಗಿ ಅಷ್ಟೇ ಟೈಮಲ್ಲಿ ಮಾಡುತ್ತೆ. ಸೊ ಡಾಕ್ಟರ್ಸ್ ಮಾಡುವಾಗ ಡೆಫಿನೆಟ್ಲಿ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟಿಗೆ ವೇರಿಯೇಷನ್ ಇರುತ್ತೆ. ಆ್ಯಂಡ್ ಸ್ಪೆಷಲಿ ಆ ಸೈಜ್ ಒಂದು 6 mm ಸರ್ಕಲ್ ಹಾಕಬೇಕಂದ್ರೆ ಇದು 1000 ಪೇಷಂಟ್ಸಲ್ಲೂ 6 mm ಆಗುತ್ತೆ. ಆದರೆ ಡಾಕ್ಟರ್ಸ್ ಮಾಡುವಾಗ ಅದು 6 mm ಸಾಧ್ಯ ಇಲ್ಲ. ಒಬ್ಬರಿಗೆ 6.5 ಆಗುತ್ತೆ, ಇನ್ನೊಬ್ಬರಿಗೆ 5.8 ಆಗುತ್ತೆ. ಆ ವೇರಿಯೇಷನ್ ಏನೂ ಇರೋದ್ರಿಲ್ಲ ಇದರಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಪತಿ ಅಂತ, ಅಗರ್ವಾಲ್ ಐ ಹಾಸ್ಪಿಟಲ್ ಯಲಹಂಕ ಬ್ರ್ಯಾಂಚಲ್ಲಿ ಐ ಆಮ್ ಮೆಡಿಕಲ್ ಡೈರೆಕ್ಟರ್. ಈಗ ನಾವು ಯಾವುದೇ ಥರದ ಹೊರೆ ಇದ್ರೂ ರೋಬೋಟಿಕ್ ಸರ್ಜರಿಯಲ್ಲಿ ಎಷ್ಟೇ ಕಷ್ಟ ಇರಲಿ ತೊಂದರೆ ಇಲ್ದಂಗೆ 100% ಗ್ಯಾರಂಟಿಗೆ ನಾವು ಕೊಟ್ಬಿಟ್ಟು ಸರ್ಜರಿ ಮಾಡ್ಬೋದು. ಆದರೆ ಮ್ಯಾನ್ಯಲ್ ಮಾಡುವಾಗ ಆ ಕಾನ್ಫಿಡೆನ್ಸಲ್ಲಿ ಡಾಕ್ಟ್ರ್ ಎಷ್ಟೇ ಇದಿದ್ರೂ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ 100% ಕಾನ್ಫಿಡೆನ್ಸ್ ಅನ್ನೋದು ಕಷ್ಟ. ಆದರೆ ರೋಬೋಟಿಕ್ ಸರ್ಜರಿ ಮಾಡುವಾಗ ಆ ಕಾನ್ಫಿಡೆನ್ಸ್ 100% ಇರುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಎರರ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸಿನ್ಸ್ ಇಟ್ ಈಸ್ ಎ ಮೆಷಿನ್, ಇಟ್ ನೋಸ್ ವಾಟ್ ಇಟ್ ಈಸ್ ಡೂಯಿಂಗ್ ಆ್ಯಂಡ್ ಸಿನ್ಸ್ ಡಿಪೆಂಡಿಂಗ್ ಆನ್ ದ ರೀಡಿಂಗ್ಸ್ ವಾಟ್ ವಿ ಹ್ಯಾವ್ ಫೆಡ್ ಇಟ್ ವಿಲ್ ಟೇಕ್ ದ ಪ್ರಾಪರ್ ಸ್ಟೆಪ್ಸ್. ಅದಕ್ಕೆ ನೀವು ಟೈಮಿಂಗ್ ಎಲ್ಲ ಸೆಟ್ ಮಾಡಿ ಹಿಂಗೆ ಮಾಡ್ತೀವಿ ಯಾವ ಥರ ಮೆಷಿನಲ್ಲಿ? ಅದು ಮೆಷಿನಲ್ಲೇ ಎಲ್ಲ ಟೈಮಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಪವರ್, ಲೇಸರ್ ಪವರ್ ಎಷ್ಟು ಹೋಗಬೇಕು, ಎಷ್ಟು ಡೆಪ್ತಲ್ಲಿ ಹೋಗಬೇಕು, ಎಷ್ಟು ಟೈಮಲ್ಲಿ ಇದು ಮಾಡಬೇಕು, ಯಾವ ಏರಿಯಾದಲ್ಲಿ ಲೇಸರ್ ಬೀಳಬೇಕು, ಅದೆಲ್ಲ ನಾವು ಏನು ಫೀಡ್ ಮಾಡ್ತೀವೋ ಅದನ್ನು ಇದನ್ನು ತೊಗೊಂಡ್ಬಿಟ್ಟು ಅದು ಸರ್ಜರಿನ ನೀವು ಕೊಟ್ಟು ಟೈಮ್ ನೋಡಿಕೊಂಡು ಅದು ಕರೆಕ್ಟಾಗಿ ಮಾಡ್ತೀವಿ. ಥ್ಯಾಂಕ್ ಯು.